4 ವರ್ಷದಿಂದ ನೀರು ಬರ್ತಾ ಉಂಟು. ಹೋದ ವರ್ಷ 4 ಬಾರಿ ನೀರು ಬಂದಿದೆ. ನಾವು ವರ್ಷ ಕಂಪ್ಲೇಂಟ್ ಮಾಡೋದು, ವರ್ಷ ಈ ರೀತಿ 8 ಮನೆಗೆ ಬಿದ್ದಿದೆ. ಅವರೊಂದು ಖಾಲಿ ಮಾಡಿ ಹೋಗಿದ್ದಾರೆ. 8 ಮಂದಿ ಮನೆಗೆ ನೀರು ಬಿದ್ದಿದೆ. 4 ವರ್ಷದಿಂದ ಹೇಳ್ತೀವಿ. ಹೋದ ವರ್ಷ 4 ಬಾರಿ ನೀರು ಬಂತು ಸರ್. ಹೇಳಿ ಪಟ್ಟಣ ಪಂಚಾಯತಿಗೂ ಕಂಪ್ಲೇಂಟ್ ಮಾಡಿದ್ವಿ, ಏರ್ಪೋರ್ಟಿಗೂ ಕಂಪ್ಲೇಂಟ್, ಯಾರು ರೆಸ್ಪಾನ್ಸ್ ಮಾಡಲ್ಲ ಸರ್. ಸರಿ ಬಿಟ್ವಿ. ಆದ್ರೆ ಬಿಡುವಾಗ ಏನ್ ಮಾಡ್ತಿದ್ರು ಸರ್, ಬೆಳಿಗ್ಗೆ ಹೊತ್ತು ಬಿಡ್ತಿದ್ರು ಸರ್. ಬೆಳಿಗ್ಗೆ ಹೊತ್ತು ಬಿಡುವಾಗ ನಮ್ಗೆ ನಮ್ಮ ಮನೆ ಸಾಮಾನೆಲ್ಲ ಏನಾದ್ರೂ ಶಿಫ್ಟ್ ಮಾಡ್ಕೊಂಡು ಅದನ್ನ ಬಚಾವ್ ಮಾಡ್ಬೋದು ಸರ್. ಮೊನ್ನೆ ಬುಧವಾರ 26 ತಾರೀಕಿಗೆ ಬುಧವಾರ ರಾತ್ರಿ 2:20ಕ್ಕೆ ನೀರು, ನಾವು ಮಲಗಿದ್ದಾಗ, ನನ್ನ ದೊಡ್ಡ ಮಗ ಮಲಗಿದ್ದಾಗ ನೀರು ಅಡಿಯಲ್ಲಿ ಬರುವವರೆಗೂ ನಮ್ಗೆ ಗೊತ್ತಿಲ್ಲ ಸರ್. ಯಾಕಂದ್ರೆ ಆ ಹೊತ್ತಿಗೆ ಗಾರ್ಡನ್ ಇದ್ರೆ ನಾವು 2:20ಕ್ಕೆ ನೀರು ಬಂದು ಬಾಗಿಲು ತೆಗೆಯುವಷ್ಟರಲ್ಲಿ ನೀರು ತುಂಬಿ ನಮ್ದು 20 kg ಗೋಣಿ ಅಕ್ಕಿ, ಅಯ್ಯೋ ನಾನು ಹೇಳ್ಲಿಕ್ಕೆ ಆಗಲ್ಲ ಸರ್. ನಮ್ದು ಗ್ರೈಂಡರ್, ಫ್ರಿಜ್, 8 ಮನೆದು ಎಲ್ಲ ಸುತ್ತು ನಾಶ ಆಗಿ ಹೋಗಿದೆ ಸರ್. ಅದಕ್ಕೆ ನಾವೇನು ಹೇಳಿದ್ವಿ, ಅವರ ಏರ್ಪೋರ್ಟ್ ಅವರನ್ನು ಕರೆದ್ವಿ, ಮೇಲೆ ಹೋದ್ವಿ, ಅವರನ್ನು ಕರೆದ್ವಿ, ಬಂದರು, ನೋಡ್ಕೊಂಡು ಹೋದ್ರು. 5 ದಿನದಿಂದ ನಾವು ಫೋನ್ ಮಾಡ್ತೀವಿ, ತೆಗಿಯಲ್ಲ, ರಿಸೀವ್ ಮಾಡಲ್ಲ. ರಿಸೀವ್ ಮಾಡಿದರೆ ನಾವು ಮಾಡ್ತೀವಿ, ನಾಳೆ ಮಾಡ್ತೀವಿ, ಒಂದು ಟೈಮ್ ಕೊಡಿ ಅಂತೇಳಿ 5 ದಿವಸದಿಂದ ನಾವು ಪಾಡುವ ಕಷ್ಟ ಉಂಟಲ್ಲ. ನಾನು PG ಮಾಡೋಳು ಸರ್. ನಾನು ಸ್ವಲ್ಪ ಸೊತ್ತುಗಳೆಲ್ಲ ನಾಶ ಆಗಿದೆ. ನಂದು 1.5 ಲಕ್ಷ 2 ಲಕ್ಷ ಸೊತ್ತು ಹಾಳಾಗಿದೆ ಸರ್. ನನಗೆ ಯಾರು ಕೊಡ್ತಾರೆ ಸರ್? ನಾನು ಆ ಪರಿಹಾರ ಮೊನ್ನೆಯಿಂದ ಕೇಳ್ತಿದ್ದೀನಿ ಸರ್. ನನಗೆ PGಗೆ ಮಕ್ಕಳಿಗೆ ನಾವಾದ್ರೂ ಊಟ ಮಾಡೋದಿದ್ರೆ ನಮಗೆ ಬೇರೆಯವರು ಕೊಡ್ತಾರೆ. ನಾನು ನಡೆಸೋ PGಗೆ ಫುಡ್ ಕೊಡಬೇಕಲ್ಲ ಸರ್. ಅವ್ರು ಕೇಳ್ತಾರಾ? ನಾನು ಎಲ್ಲಿಂದ ತರುವುದು ಸರ್ ನಾನು ಹಣ? ನಾನು ಲಾನ್ ಮಾಡಿ ತೆಗ್ದ ಸರ್, ಇದು ಮಾಡಿದ ಬಿಸ್ನೆಸ್ ಸರ್. ನಾವು 4 ಮಂದಿ, ನಮ್ಮ ಮನೆಯವರು, ನನ್ನ ಗಂಡ, ನನ್ನ 2 ಗಂಡು ಮಕ್ಕಳು ಸೇರಿ ನಾವು ಮಾಡೋ ಬಿಸ್ನೆಸ್. ನಮ್ಗೆ ಅವರಿಗೂ ಫುಡ್ ಕೊಡ್ಬೇಕಲ್ಲ ಸರ್. ಅವ್ರು ಕೇಳ್ತಾರ? ಅವ್ರ ಹತ್ರ ಹಣ ಕೇಳಿದ್ರೆ ಅವ್ರು ಕೊಡ್ತಾರೆ. ಅವ್ರು ಮುಂಚೆನೆ ಕೊಡ್ತಾರೆ ನನಗೆ ಇನ್ನು ಬರೋದು 15 ತಾರೀಕಿಗೆ ಹಣ ಸರ್. ಅದಕ್ಕೆ ಏರ್ಪೋರ್ಟ್ನವ್ರ ಹತ್ರ ಕೇಳುವಾಗ ಏನು ರೆಸ್ಪಾನ್ಸೇ ಮಾಡಲ್ಲ ಸರ್. ಕೊಡ್ತೇನೆ ಅಂತ ಹೇಳಿದ್ದಾರೆ. ಕೊಡದಿದ್ರೆ ನಾವು ಈಗ ಇವತ್ತು ಯಾವಾಗ ಹೇಗೆ ಮಾಡಿದಿತ್ತು ಅದೇ ರೀತಿ ನಾವು ಮಾಡುದು, ಮಾಡ್ತೀವಿ ಸರ್. ಯಾಕಂದ್ರೆ 5 ದಿವಸದಿಂದ ಕಾದ್ವಿ ಸರ್. ನಾವು ಎಷ್ಟು ದಿನ ಅಂತ ಹೇಳಿ ಕಾಯುದು ಸರ್? ನಾವು 5-6 ವರ್ಷದಿಂದ ಇದೇ ಅವ್ರದ್ದು ಹಣೆ ಬರಾದ್ರೆ ನಾವೇನ್ ಮಾಡ್ಲಿ? ಎಲ್ಲ ಬಂದ್ರು ನೋಡಿ. ಇವತ್ತು 5 ದಿವಸ ಆಯ್ತು. ತಹಶೀಲ್ದಾರ್ ಬಂದು ನೋಡಿದ್ರು, ಪಟ್ಟಣ ಪಂಚಾಯತ್ ಬಂದು ನೋಡಿದ್ರು, ಏರ್ಪೋರ್ಟ್ನವ್ರು ಬಂದು ನೋಡಿದ್ರು. 5 ದಿವಸದಿಂದ ಅವ್ರದ್ದು ಯಾರ್ದು ಸುದ್ದಿಲ್ಲ. ಒಂದು ಏನಾಯ್ತು, ಅವ್ರ ಮಲಗಿ ಅವ್ರ ಸತ್ರ ಜೀವ ಇದ್ದಾರೆ ಅಂತ ಹೇಳಿ ಯಾರು ಕೇಳಿಲ್ಲ ಸರ್. ಅದೇ ನೋಡಿ ಇವತ್ತು ಹೇಗೆ ಬಂದ್ರು ಸರ್ ಎಲ್ರು. ಆಗದಿದ್ರೆ ಇದೇ ಪ್ರತಿಭಟನೆ ನಮ್ದು. ಇದೇ ಹೇಳ್ತೀರಾ ಸರ್? ಮೊನ್ನೆ ಕರೆಂಟ್ ಇಲ್ಲದಿದ್ರಿಂದ ನಾವು 7 ಮನೆಯವರು ಬದುಕಿದೀವಿ ಸರ್. ಯಾಕೆ ಗೊತ್ತಾ? ಫ್ರಿಜ್ ಎಲ್ಲ ಆನ್ ಇತ್ತು. ನಮ್ದು ಸಣ್ಣ ಸೊತ್ತು ಅಲ್ಲ ಸರ್, ನಮ್ದು ದೊಡ್ಡ ಸೊತ್ತು. ಗ್ರೈಂಡರ್ ಎಲ್ಲ ದೊಡ್ಡ ಸೊತ್ತು ಆನ್ ಇತ್ತು ಸರ್. ಫ್ರಿಜ್ ಆನ್ ಇತ್ತು, ವಾಷಿಂಗ್ ಮಿಷಿನ್ ಎಲ್ಲ ಆನ್ ಇತ್ತು. 2 ಫ್ರಿಜ್ ಇದೆ, ಆನ್ ಇತ್ತು ಸರ್. ಕರೆಂಟ್ ಇಲ್ಲದಿದ್ದರಿಂದ ನಾವು ಬದುಕಿದೀವಿ ಸರ್. ನನಗೆ ನೆರೆಹೊರೆಯವರು ಫೋನ್ ಮಾಡಿ ಹೇಳಿದ್ರು ಸ್ವಿಚ್ ತೆಗೀರಿ ಅಂತೇಳಿ. ನಮ್ದು ಚಾರ್ಜರ್ ಲೈಟ್, ನಮ್ಗೆ ಕರೆಂಟ್ ಹೋಗಿದೆ ಇಲ್ವಾ ಅಂತೇಳಿ ನಮಗೂ ಗೊತ್ತಿಲ್ಲ. ಕರೆಂಟ್ ಇದ್ದಿದ್ರೆ ಯಾಕಂದ್ರೆ ಫ್ರಿಜ್ ಎಲ್ಲ ತೇಲ್ತಾ ಉಂಟು ಸರ್ ನೀರಲ್ಲಿ. ಇಲ್ಲಿವರೆಗೂ ನೀರಿರುವಾಗ ನಾವ್ ಏನ್ ಮಾಡುದು ಸರ್? ಪಕ್ಕದ ಮನೆಯಲ್ಲಿ 40 ದಿನದ ಕೂಸುಂಟು ಸರ್. ಈಗ ಇಟ್ಕೊಂಡಿದ್ದಾರೆ. ಹೀಗೆ ಕಲಾವತಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.